ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 174ನೇ ಸಂಚಿಕೆಯಲ್ಲಿ ಕಥಾವಾಚನವನ್ನು ಮಾಡಲಿದ್ದಾರೆ ಸಾಹಿತ್ಯಾಸಕ್ತರಾದ ನಾಗರತ್ನ ಹೆಬ್ಬಾರ್ ಅಬ್ಲಿಕಟ್ಟೆ. ಬನ್ನಿ ಕಥೆ ಕೇಳೋಣ. ಕೇಳುಗರೆಲ್ಲರಿಗೂ ನಮಸ್ಕಾರ. ನಾನು ಹೇಳುವ ಕಥೆಯ ಹೆಸರು ಗೋಳುಬಜೆ. ಬೇಸಿಗೆ ರಜೆಯಲ್ಲಿ ಊರಿಗೆ ಬಂದ ಮಕ್ಕಳೊಡನೆ ಕಳಸ, ಶೃಂಗೇರಿ, ಹೊರನಾಡು ಎಂದೆಲ್ಲ ಸುತ್ತಿ ಹಿಂತಿರುಗಿ ಹೊರಟಾಗ ಸಂಜೆಯಾಗಿತ್ತು. ಆಗುಂಬೆಯ ಬಳಿ ಬರುತ್ತಿದ್ದಂತೆಯೇ ಮಕ್ಕಳೆಲ್ಲರೂ ಹಸಿವು ಎನ್ನತೊಡಗಿದರು. ದಾರಿಯಲ್ಲಿ ಸಿಕ್ಕಿದ ಹೋಟೆಲ್ ಒಂದರ ಬಳಿ ಕಾರನ್ನು ನಿಲ್ಲಿಸಿ ನಾವೆಲ್ಲರೂ ಕೆಳಗಿಳಿದೆವು. ಮಕ್ಕಳಿಗಂತೂ ಹಿಗ್ಗೋ ಹಿಗ್ಗು. ಎಲ್ಲರೂ ಹೋಟೆಲ್ ಸೇರಿಕೊಂಡೆವು. ಮೊದಲು ಗೋಳಿಬಜೆ ತಿನ್ನೋಣ, ಮತ್ತೆಲ್ಲ ಆಮೇಲೆ ಎನ್ನುತ್ತಾ ಯಜಮಾನರು ಗೋಳಿಬಜೆಗೆ ಆರ್ಡರ್ ಮಾಡಿದರು. ಮಕ್ಕಳ ತಿಂಡಿಯ ಪಟ್ಟಿ ಬೆಳೆದಿತ್ತು. ನನಗೆ ಪಾನಿಪೂರಿ, ನನಗೆ ಪೂರಿ, ನನಗೆ ಚಾಟ್ಸ್ ಎಂದು ತಮಗೆ ತೋಚಿದ ತಿಂಡಿಗಳನ್ನೆಲ್ಲ ಹೇಳುತ್ತಿದ್ದರು. ಅಷ್ಟರಲ್ಲಿ ಗೋಳಿಬಜೆ ಎಲ್ಲರೆದುರು ಬಂದಿತ್ತು. ನನಗೆ ಗೋಳಿಬಜೆ ಬೇಡ ಎಂದೆ. ಎಲ್ಲರೂ ಒಮ್ಮೆಗೆ ಎಂದರು. ಯಾಕೆಂದರೆ ನನ್ನಿಷ್ಟದ ತಿಂಡಿ ಗೋಳಿಬಜೆ. ಅದನ್ನೇ ನಾನು ಬೇಡ ಎಂದಿದ್ದೆ. ಎಲ್ಲರಿಗೂ ಆಶ್ಚರ್ಯವಾಯಿತು. ಇವಳೇಕೆ ಗೋಳಿಬಜೆ ಬೇಡ ಎಂದಳು ಎಂದುಕೊಂಡರೇನು. ಅಮ್ಮ, ಗೋಳಿಬಜೆ ನಿನ್ನ ಫೇವರೆಟ್ ತಿಂಡಿ ಅಲ್ವಾ, ನಿನಗೆ ಯಾಕೆ ಬೇಡ ಅಂದ ಮಗ. ಆದರೆ ನನಗಿವತ್ತು ಗೋಳಿಬಜೆ ತಿನ್ನಬೇಕು ಅನ್ನಿಸ್ತಿಲ್ಲ, ನಾನು ಪೂರಿ ತಿಂತೀನಿ ಅಂದೆ. ಮತ್ತೆ ಎಲ್ಲರೂ ಅದ್ಯಾಕೆ ಗೋಳಿಬಜೆ ಬೇಡ ಅಂದರು. ಅಯ್ಯೋ, ನೀವು ಯಾಕೆ ಇಷ್ಟೊಂದು ಕಿರಿಕಿರಿ ಮಾಡ್ತೀರಿ ಅಂತ ರೇಗಿದೆ. ಆಯಿತು ಮಾರೈತಿ, ನಿನಗೆ ಬೇಡ ಅಂದರೆ ಪೂರಿನೇ ತಿಂದು ಅಂದ ಮತ್ತೊಬ್ಬ ಕುಮಾರ ಕಂಠೀರವ. ಅಷ್ಟರಲ್ಲಿ ಸಾಲು ಸಾಲಾಗಿ ಗೋಳಿಬಜೆಯ ತಟ್ಟೆಗಳು ಮೇಜಿನ ಮೇಲೆ ಬಂದು ಕುಳಿತವು. ಮಕ್ಕಳು ನಾ ಮುಂದು ತಾ ಮುಂದು ಎಂದು ಗೋಳಿಬಜೆ ಧ್ವಂಸಗೈಯಲು ಸಿರುಬಿಟ್ಟುಕೊಂಡರು. ಮಕ್ಕಳ ಅವಸರ ಕಂಡ ನನಗೆ ಗಾಬರಿ. ನಿಧಾನವಾಗಿ ತಿನ್ನು ಪುಟ್ಟಿ, ಅದು ಮೈದಾ ಹಿಟ್ಟಲ್ಲಿ ಮಾಡೋದು, ಗಬಗಬ ಅಂತ ನುಂಗಿದ್ರೆ ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂದೆ. ಪುಟ್ಟ, ನಿಂಗೂ ಅಷ್ಟೇ ಕಣೋ, ಹೇಳಿದ್ದು ಕೇಳ್ತಾ ಇಲ್ವಾ, ಯಾಕೆ ಈ ಪರಿ ಅವಸರವೋ ನಿಮಗೆ ಅಂತ ಬೈದೆ. ಅಷ್ಟರಲ್ಲಿ ನನ್ನೆದುರು ಪೂರಿ ಸಾಗುವ ತಟ್ಟೆ ಬಂದಿತ್ತು. ಆದರೂ ನನ್ನ ಗಮನ ಮಕ್ಕಳ ಕಡೆಗೆ ಇತ್ತು. ಅಮ್ಮ, ಏನಾಗಿದೆ ನಿನಗೆ? ತಿನ್ನೋದು ಬಿಟ್ಟು ಆ ಮಕ್ಕಳನ್ನು ಹಾಗೆ ಯಾಕೆ ನೋಡ್ತಾ ಕೂತಿದ್ದಿ ಅಂತ ಮಕ್ಕಳು ಎಚ್ಚರಿಸಿದ ಮೇಲೆ ಕೈ ಪೂರಿ ಮುರಿಯಲು ಶುರುವಿಟ್ಟುಕೊಂಡಿತ್ತು. ಅಂತೂ ನಮಗಿಷ್ಟ ಬಂದದನ್ನೆಲ್ಲ ಉದರಕ್ಕೆ ಸೇರಿಸಿಕೊಂಡು ತಿಂದಿದ್ದಕ್ಕೆ ಜೇಬಿನ ಭಾರ ಇಳಿಸಿಕೊಂಡು ಮತ್ತೆ ನಮ್ಮ ರಥವನ್ನು ಏರಿದೆವು. ಆದರೆ ಎಲ್ಲರ ಮುಖದಲ್ಲೂ ಒಂದು ಪ್ರಶ್ನೆ ಉಳಿದು ಬಿಟ್ಟಿತ್ತು. ನನ್ನ ಪ್ರೀತಿಯ ಗೋಳಿಬಜೆಯನ್ನು ನಾನೇ ತಿರಸ್ಕರಿಸಿದೆ ಅಂದರೆ ಯಾಕಿರಬಹುದು ಅನ್ನುವ ಮಹಾನ್ ಪ್ರಶ್ನೆ. ಅದಕ್ಕೆ ಅಂತ ಕಾಣುತ್ತೆ ನಮ್ಮವರು. ಇವಳೆ ನನಗೆ ಗೊತ್ತಿಲ್ಲದೆ ಕಾಶಿಗೆ ಏನಾದರೂ ಹೋಗಿದ್ಯಾ ಅಂತ ಕೇಳಿದರು. ಹೌದೌದು, ಕಾಶಿಯೇನು, ನಿಮಗೆ ಗೊತ್ತಿಲ್ಲದೆ ಪ್ರಪಂಚ ಪರ್ಯಟನೆ ಮಾಡಿ ಮುಗಿಸಿ ಬಂದಿದ್ದೀನಿ ಅಂದೆ ವ್ಯಂಗ್ಯವಾಗಿ. ಅಲ್ವೇ, ಎಲ್ಲಿ ಹೋದರೂ ನಿಂಗೇನು ತಿಂಡಿ ಅಂತ ಕೇಳೋಕೆ ಮುಂಚೆನೇ ಗೋಳಿಬಜೆ ಅಂತಿದ್ದೋಳು, ಅದನ್ನೇ ಮತ್ತು ಬೇಡ ಅಂದ್ಯಲ್ಲ. ಕಾಶಿಗೇನಾದರೂ ಹೋಗಿ ಕಾಶಿಯಲ್ಲಿ ಪ್ರಿಯ ವಸ್ತು ಬಿಟ್ಟು ಬರ್ತಾರಂತಲ್ಲ, ಹಾಗೆ ನೀನೇನಾದರೂ ಗೋಳಿಬಜೆ ಬಿಟ್ಟು ಬಂದ್ಯಾ ಅಂತ ಯೋಚನೆ ಬಂತು, ಅದಕ್ಕೆ ಕೇಳಿದೆ ಅಂದರು. ಅಂದರೆ ನಿಮ್ಮ ಪ್ರಕಾರ ನಾನು ಯಾವಾಗಲೂ ಗೋಳಿಬಜೆ ಮಾತ್ರ ನನಗಿಷ್ಟ ಅಂತ ತಿನ್ನಬೇಕು, ಬೇರೆ ಏನು ಇಷ್ಟವೇ ಆಗಲ್ವ ನನಗೆ ಅಂತ ರೇಗಿದೆ. ನೀವು ಆಡೋದು ನೋಡಿದರೆ ಆ ಗೋಳಿಬಜೆನೇ ನುಂಗಿ ಸಾಯ್ಬೋದಿತ್ತು
ಅಂತ ಸಿಡುಕಿದೆ. ಅಷ್ಟರಲ್ಲಿ ಅಳಿಯ, ಯಾಕೆ ಹಾಗಂತೀರಿ ಅತ್ತೆ, ಬಿಟ್ಟು ಹಾಕಿ. ಆದರೂ ಒಂದಿನ ಪೇಪರ್ನಲ್ಲಿ ಓದಿದ್ದೆ, ಯಾರೋ ಒಬ್ಬರು ಗೋಳಿ ಬಜೆ ಗಂಟ್ಲಲ್ಲಿ ಸಿಕ್ಕಿ ಸತ್ತು ಹೋದ್ರಂತೆ. ಹೀಗೂ ಆಗುತ್ತಾ ಅಂದಾಗ, ಎಲ್ಲೋ ಅವಸರದಿಂದ ನುಂಗಿರ್ತಾರೆ, ಗಂಟ್ಲಲ್ಲಿ ಸಿಕ್ಕಾಕ್ಕೊಂಡಿರಬೇಕು ಪಾಪ ಅಂದ್ಲು ಮಗಳು. ಹೌದೌದು ಅಂದೆ. ಎಲ್ಲರೂ ಜೋರಾಗಿ ನಕ್ಕರು. ಆದರೆ ನನಗೆ ನಗು ಬರಲಿಲ್ಲ. ನನಗೂ ಗೋಳಿ ಬಜೆ ಗಂಟಲಲ್ಲೇ ಸಿಕ್ಕಂತಾಗಿತ್ತು. ನನ್ನ ಮನ ಹಿಂದಿನ ಘಟನೆಯನ್ನು ನೆನೆಯಿತು. ಒಮ್ಮೆ ಅತ್ತೆಯವರ ಆರೋಗ್ಯ ತುಂಬ ಹದಗೆಟ್ಟಿತ್ತು. ನಾನು ಹಾಗೂ ನಮ್ಮ ಯಜಮಾನರು ಅವರನ್ನು ಪೇಟೆಯ ಆಸ್ಪತ್ರೆಗೆ ಕರೆದೊಯ್ದೆವು. ಅವರಿಗೆ ಹೊಟ್ಟೆಯೂ ಕೆಟ್ಟಿತ್ತು, ಪದೇ ಪದೇ ಬೇದಿಯಾಗುತ್ತಿತ್ತು. ಆದರೆ ಆ ದಿನ ಆಸ್ಪತ್ರೆಯಲ್ಲಿ ಬಹಳ ರಶ್ ಇತ್ತು, ಕುಳಿತುಕೊಳ್ಳಲು ಜಾಗವಿರಲಿಲ್ಲ. ನಾವು ಪದೇ ಪದೇ ಆಸ್ಪತ್ರೆಗೆ ಭೇಟಿ ಕೊಡುವವರಾದುದರಿಂದ ಎಲ್ಲ ನರ್ಸ್ಗಳಿಗೂ ನಮ್ಮ ಪರಿಚಯವಿತ್ತು. ನಾನು ಅವರನ್ನು ಕೇಳಿದೆ, ನಾವು ಇವರನ್ನೆಲ್ಲಾದರೂ ಮಲಗಿಸ್ಬೋದಾ, ಪದೇ ಪದೇ ಟಾಯ್ಲೆಟಿಗೆ ಹೋಗಬೇಕಾಗುತ್ತೆ, ಅವ್ರ ಕೈಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಆಕೆ ನಮಗೊಂದು ಸ್ಪೆಷಲ್ ವಾರ್ಡ್ ಖಾಲಿ ಇದ್ದದನ್ನು ತೋರಿಸಿ, ಸದ್ಯಕ್ಕೆ ಇಲ್ಲಿ ಅವರನ್ನು ಮಲಗಿಸಿ, ನಂತರ ಅವರ ಸರ್ತಿ ಬಂದ ಮೇಲೆ ನಾನು ಕರೀತೇನೆ ಆಯಿತಾ ಅಂತ ಹೋದಳು. ಸರಿ ಎಂದು ಅತ್ತೆಯವರನ್ನು ವಾರ್ಡಿನೊಳಗೆ ಕರೆದುಕೊಂಡು ಹೋಗಿ ಹಾಸಿಗೆಯಲ್ಲಿ ಮಲಗಿಸಿದೆ. ನಂತರ ಅವರಿಗೆ ಏನಾದರೂ ಮೆಡಿಸಿನ್ ಕೊಟ್ಟರೆ ಆಗ್ತಿತ್ತು ಅಂತ ಆ ನರ್ಸಮ್ಮನನ್ನು ಕೇಳಿದೆ. ಆಕೆ ಬಂದು ಒಂದು ಇಂಜೆಕ್ಷನ್ ಕೊಟ್ಟು ಹೋದಳು. ಸ್ವಲ್ಪ ಹೊತ್ತಿನಲ್ಲೇ ಅತ್ತೆಗೆ ಮಂಪರಾಗಿ ನಿದ್ರೆಗೆ ಜಾರಿದರು. ಸದ್ಯ ಅಷ್ಟಾದರೂ ಮಲಗಿದ್ರಲ್ಲ ಅಂತ ಕೂತ್ಕೊಂಡೆ. ಹೊಟ್ಟೆಯೊಳಗೆ ಇಲಿ ಓಡಾಡ್ದಂತಿತ್ತು. ನಮ್ಮ ಯಜಮಾನರು ಪತ್ತೆನೇ ಇರಲಿಲ್ಲ. ಇವರು ಎಲ್ಲಿ ಹೋದ್ರಪ್ಪ ಅಂತ ಹೊರಗಡೆ ಇಣುಕಿ ನೋಡಿದೆ. ಅಷ್ಟರಲ್ಲಿ ಅವರೇ ಬರ್ತಾ ಇದ್ದರು. ಅಲ್ಲ, ಇಷ್ಟೊತ್ತು ಎಲ್ಲಿ ಹೋಗಿದ್ರಿ, ಪತ್ತೆನೇ ಇಲ್ವಲ್ಲ ಅಂದೆ. ಹಸಿವಾಗ್ತಿತ್ತು ಕಣೆ, ಇಲ್ಲಿ ತುಂಬ ರಶ್ ಇತ್ತಲ್ವಾ, ಹೋಟೆಲಿಗೆ ಹೋಗಿದ್ದೆ ಅಂದರು. ನನಗೋ ಮೈಯೆಲ್ಲ ಉರಿ. ನಾವಿಬ್ಬರು ಇಲ್ಲಿ ಹಸ್ಕೊಂಡು ಕೂತಿದ್ರೆ ಅದು ಹೇಗೆ ನೀವು ಒಬ್ಬರೇ ಹೋಗಿ ತಿಂಡಿ ತಿನ್ಕೊಂಬಂದ್ರಿ, ಹೋಗಲಿ ಪಾರ್ಸೆಲ್ನಾದರೂ ತರಬಾರ್ದಿತ್ತ ಅಂತ ಅಂದೆ. ಅಯ್ಯೋ ತರ್ಬೋದಿತ್ತು ಕಣೆ, ಆದರೆ ಅಮ್ಮನಿಗೇನು ಕೊಡೋಕ್ಕಾಗಲ್ವಲ್ಲ, ನಿನ್ನನ್ನಾದರೂ ಹೇಗೆ ಹೋಟ್ಲಿಗೆ ಕರ್ಕೊಂಡು ಹೋಗಲಿ ಅಂತ ಅಂದರು. ಸರಿ, ಅವರೀಗ ಮಲಗಿದ್ದಾರೆ, ನನಗಾದರೂ ಏನಾದರೂ ತನ್ನಿ, ಹಸಿವಾಗ್ತಿದೆ ಅಂದೆ. ಆಯಿತು ಮಾರೈತಿ, ಏನು ತರಲಿ ಹೇಳು ಅಂದರು. ಗೋಳಿ ಬಜೆ ಅಂದೆ. ನಿನಗೊಂದು ಗೋಳಿ ಬಜೆ ಅಂತ ಹೋದರು. ಕೆಲವೇ ನಿಮಿಷದಲ್ಲಿ ಗೋಳಿ ಬಜೆಯ ಪಟ್ಟಣದೊಂದಿಗೆ ಹಿಂತಿರುಗಿದರು. ಗೋಳಿ ಬಜೆಯ ಪಟ್ಟಣ ನನ್ನ ಕೈಗಿತ್ತು. ಸರಿ, ನಾನಿನ್ನು ಮನೆಗೆ ಹೋಗ್ತೀನಿ, ನಿಮ್ಮದು ಮುಗಿದ ನಂತರ ಫೋನ್ ಮಾಡು, ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಎನ್ನುತ್ತಾ ಯಜಮಾನರು ಹೊರಟು ಹೋದರು. ನಿಧಾನವಾಗಿ ಗೋಳಿ ಬಜೆಯ ಪಟ್ಟಣ ಬಿಚ್ಚಿ ನೋಡಿದೆ. ನನ್ನ ಫೇವರಿಟ್ ಗೋಳಿ ಬಜೆ ಆದರೂ ಈ ದಿನ ಅದು ತಣ್ಣಗಿತ್ತು. ಆದರೂ ಹೊಟ್ಟೆ ಹಸಿತಿತ್ತಲ್ಲ, ನಿಧಾನವಾಗಿ ಒಂದೊಂದನ್ನೇ ಗುಳುಂಕರಿಸತೊಡಗಿದೆ. ಕಣ್ಣು ನನ್ನದು ತಿರುಗಿ ಕಿಟಕಿಯ ಕಡೆ ನೋಡಿತು. ಕಿಟಕಿ ಹೊರಗೆ ಸ್ವಲ್ಪ ದೂರದಲ್ಲಿ ಒಂದು ಬಾರಿತ್ತು. ಆಗಲೇ ಒಬ್ಬ ಮಹಾಶಯ ಕುಡಿದು ತೂರಾಡುತ್ತಾ ಬಾರ್ನಿಂದ ಹೊರಗೆ ಬಂದ. ಅವನನ್ನು ನೋಡಿದರೆ ತುಂಬ ನಗು ಬರುತ್ತಿತ್ತು. ಅವನ ಕಾಲು ಅಲ್ಲಿ ಇಲ್ಲಿ ಸುತ್ತುತ್ತಿತ್ತು. ಅಷ್ಟರಲ್ಲಿ ಒಂದಷ್ಟು ನಾಯಿಗಳ ತಂಡವು ಅಲ್ಲಿ ಸೇರಿತ್ತು. ನಾಯಿಗಳನ್ನು ಕಂಡಾಗ ಅವನಿಗೇನು ಅನ್ನಿಸಿತೋ, ತನ್ನ ಶುದ್ಧವಾದ ಗ್ರಾಮ್ಯ ಭಾಷೆಯಲ್ಲಿ ಅವುಗಳಿಗೆ ಬಯ್ಯತೊಡಗಿದ. ಆ ನಾಯಿಗಳಿಗೂ ರೇಗಿರಬೇಕು. ಎಲ್ಲ ಒಟ್ಟಾಗಿ ಅವನನ್ನು ಸುತ್ತುವರಿದು ಅವನ ಮೈ ಮೇಲೆ ಹಾರತೊಡಗಿದವು. ಅದನ್ನೇ ನೋಡುತ್ತಾ ನೋಡುತ್ತಾ ನಾನು ನಗುತ್ತಾ ಗೋಳಿ ಬಜೆ ಗುಳುಂಕರಿಸುತ್ತಿದ್ದೆ. ಒಂದೇ ಒಂದು ಗೋಳಿ ಬಜೆ ಉಳಿದಿದ್ದಾಗ ಆ ಕಡೆ ನೋಡುತ್ತಿದ್ದೆ. ಅಷ್ಟರಲ್ಲಿ ಆತ ಜೋಲಿ ಹೊಡೆದು ಆ ನಾಯಿಗಳ ಮೇಲೆ ಬಿದ್ದು ಬಿಟ್ಟ. ಅವನು ಬಿದ್ದುದನ್ನು ಕಂಡ ನಾನು ಎಂದೆ. ಉಳಿದ ಒಂದೇ ಗೋಳಿ ಬಜೆ ಮಾಡ್ತೀನಿರು ಎನ್ನುವಂತೆ ಸೀದ ಗಂಟಲಿಗೆ ಜಾರಿಬಿಟ್ಟಿತ್ತು. ಅದಕ್ಕೇನು ಹಠವ ನನ್ನ ಮೇಲೆ, ಗಂಟಲಲ್ಲೇ ಕೂತು ಬಿಡ್ತು. ನನಗೋ ಗಾಬರಿ. ಉಗಿಯಲು ನೋಡಿದೆ, ಬರಲಿಲ್ಲ. ಇಲ್ಲ, ನಿನ್ನನ್ನು ಸಾಯಿಸದೆ ಬಿಡಲಾರೆ ಎನ್ನುವಂತೆ ಗೋಳಿ ಬಜೆ ಸೇರಿಕೊಂಡಿತ್ತೋ ಏನೋ. ಏನು ಮಾಡಿದರೂ ಗೋಳಿ ಬಜೆ ಹೊರಗೆ ಬರಲೊಲ್ಲದು. ಅಲ್ಲೇ ಬಾಟಲಿಯಲ್ಲಿದ್ದ ನೀರನ್ನೆತ್ತಿ ಕುಡಿದೆ. ಗೋಳಿ ಬಜೆಗೆ ತುಂಬ ಸಂತೋಷವಾಗಿರಬೇಕು, ಮತ್ತಷ್ಟು ಹಿಗ್ಗಿ ಕುಳಿತುಕೊಂಡು ಬಿಟ್ಟಿತ್ತು. ಪ್ರಯತ್ನ ಪಟ್ಟರೂ ಬರಲೊಲ್ಲದು. ಎದುರಿಗಿದ್ದ ಕನ್ನಡಿಯನ್ನು ನೋಡಿದೆ. ಕಣ್ಣು ಗುಡ್ಡೆಗಳು ಕಿತ್ತು ಹೊರ ಬರುವಂತಾಗಿತ್ತು. ಮನಸ್ಸು ಏನೇನೋ ಯೋಚಿಸತೊಡಗಿತ್ತು. ಪೇಪರ್ನಲ್ಲಿ ಬಂದ ಸುದ್ದಿಯನ್ನು ನಾನು ಓದಿದ್ದೆ. ಆ ಲಿಸ್ಟಿಗೆ ನಾನು ಸೇರಬಹುದೇನೋ, ಗೋಳಿ ಬಜೆ ನುಂಗಿ ಮಹಿಳೆಯ ಸಾವು ಎಂದು. ಗಾಬರಿಯಾಗಿತ್ತು. ಎಷ್ಟು ಪ್ರಯತ್ನಿಸಿದರೂ ಗಂಟಲನ್ನು ತಿಕ್ಕಿ ಉಜ್ಜಿ ಏನು ಪ್ರಯತ್ನ ಪಟ್ಟರೂ ಗೋಳಿ ಬಜೆ ಹೊರಗೆ ಬರಲಿಲ್ಲ. ತುಂಬ ಹೊತ್ತು ಕಷ್ಟಪಟ್ಟು ಸಾಕಾದ ನಂತರ ಎದೆ ನೀವಿ 5 ನಿಮಿಷ ದಾಟಿರಬೇಕು. ಒಮ್ಮೆ ಬಂದ ಕೆಮ್ಮಿನೊಂದಿಗೆ ಹಿಗ್ಗಿ ಕಿಳುತ್ತ ಗೋಳಿ ಬಜೆ ಸಿಂಕಿನೊಳಗೆ ಬಿತ್ತು. ಗೋಳಿ ಬಜೆ ಹೋಗಿ ಉದ್ದಿನ ಒಡೆಯಾಗಿತ್ತು. ಸದ್ಯ ಬದುಕಿದೆ ಅಂದುಕೊಂಡು ಗೋಳಿ ಬಜೆಯನ್ನು ನೋಡಿದೆ. ನಿನ್ನನ್ನು ಸಾಯಿಸದೆ ಉಳಿಸಿಬಿಟ್ಟೆನಲ್ಲ ಅನ್ನುವಂತಿತ್ತು ಅದು. ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು. ಅಷ್ಟರಲ್ಲಿ ಒಳಗೆ ಇಣುಕಿದ ದಾದಿಯೊಬ್ಬಳು, ಏನಾಯಿತು
ಯಾಕಲ್ಲಿ ನಿಂತಿದ್ದೀರಾ ಅಂತ ಕೇಳಿದ್ಲು. ಏನಿಲ್ಲ, ಹಸಿವಾಗ್ತಿತ್ತು, ಅವರನ್ನು ಮಲಗಿದಾರಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ನಿಂತಿದ್ದೆ ಅಂದೆ. ಅಯ್ಯೋ, ಇಷ್ಟರಲ್ಲಿ ಹೋಗಿ ಊಟ ಆದರೂ ಮಾಡಿ ಬರಬಾರ್ದಾಗಿತ್ತಾ, ಇನ್ನೇನು ಡಾಕ್ಟ್ರು ಬರ್ತಾರೆ ಅಂತ ಹೊರಟು ಹೋದ್ಲು. ಅಬ್ಬಾ, ಬದುಕಿದೆಯ ಬಡಜೀವವೇ ಅಂದುಕೊಂಡೆ. ಗೋಳಿ ಬಜೆ ನುಂಗಿ ಸತ್ತವರ ಲೀಸ್ಟ್ನಲ್ಲಿ ನಾನು ಸೇರಲಿಲ್ವಲ್ಲ ಅಂತ ಸಂತೋಷ ಪಟ್ಟುಕೊಂಡೆ. ಆ ಗೋಳಿ ಬಜೆಯನ್ನು ನೋಡಿದರೆ ಮೈಯೆಲ್ಲ ಉರಿಯುತ್ತಿತ್ತು. ಅದನ್ನೆತ್ತಿ ಕಸದ ಬುಟ್ಟಿಗೆ ಹಾಕಿ ಅಂದುಕೊಂಡೆ, ನೀನು ಗೋಳಿ ಬಜೆಯಲ್ಲ, ಗೋಳು ಬಜೆ. ಅಂದಿನಿಂದ ನಾನು ಗೋಳಿ ಬಜೆಯನ್ನು ಗೋಳು ಬಜೆ ಎಂದೇ ಕರೆಯುತ್ತೇನೆ. ಮಕ್ಕಳೇನಾದರೂ ಗೋಳಿ ಬಜೆಯನ್ನು ತಿನ್ನುತ್ತಿದ್ದರೆ ನನಗೋ ಗಾಬರಿ, ನನ್ನಂತೆ ಎಲ್ಲಾದರೂ ಗಂಟಲಿಗೆ ಸಿಕ್ಕಿಬಿಡುತ್ತೇನೋ ಅನ್ನುವಂತಹ ಭಯ. ಆದುದರಿಂದ ಅಂದಿನಿಂದ ನಾನು ಗೋಳಿ ಬಜೆ ತಿನ್ನುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. ಅದು ಈದನೂ ಹಾಗೆ ಆಗಿದ್ದು. ಆದರೆ ಹೇಗೆ ಹೇಳಲಿ? ಹೇಳಿದರೆ ಇವರೆಲ್ಲರೂ ನಕ್ಕು ಬಿಡುವುದಿಲ್ವಾ? ಅಂದಿನಿಂದ ಇಂದಿನವರೆಗೂ ಈ ಗೋಳಿ ಬಜೆಯ ಕಥೆಯನ್ನು ನನ್ನಲ್ಲೇ ಇಟ್ಟುಕೊಂಡಿದ್ದೇನೆ. ಗೋಳು ಬಜೆ ಅಂತಲೇ ಕರೆಯುತ್ತೇನೆ. ನಿಮಗೆಲ್ಲ ಈ ಘಟನೆ ಕೇಳಿ ನಗು ಬರಬಹುದು ಅಲ್ವಾ? ಆದರೂ ನಿಮಗೂ ಇಂತಹ ಏನಾದರೂ ಅನುಭವ ಆಗಿದ್ದರೆ ಅದನ್ನು ಹೇಳ್ತಿರಲ್ವಾ? ಇದುವರೆಗೆ ಕಥೆಯನ್ನು ಆಲಿಸಿದ ಎಲ್ಲರಿಗೂ ವಂದನೆಗಳು. ಪ್ರಿಯ ಕೇಳುಗರೆ, ಇದುವರೆಗೆ ಸಾಹಿತ್ಯಾಸಕ್ತರಾದ ನಾಗರತ್ನ ಹೆಬ್ಬಾರ್ ಅಬ್ಲಿಕಟ್ಟೆ ಅವರಿಂದ ಸ್ವರಚಿತ ಕಥೆಯನ್ನು ಆಲಿಸಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.